ಜೋಗ ಗುಂಡಿ ನೋಡಿದೇನಾ? ನೋಡಿಲ್ವಾ? ಬರ್ತೀಯ ಹೋಗೋಣ? ಹಾಂ 10,000 ಆಗುತ್ತೆ ಹೋಗಿ ಬರೋಕ್ಕೆ. ಫ್ಲೈಟಲ್ಲಿ ಹೋಗ್ಬೇಕು ಅಲ್ಲಿಗೆ. ಹಾಂ ಫ್ಲೈಟಲ್ಲಿ ವೀಸಾ ಪಾಸ್ಪೋರ್ಟ್ ಎಲ್ಲ ಮಾಡಿಸ್ಬೇಕು. ಹಾಂ ಪೊಲೀಸ್ ಬರ್ತಾರೆ ಅಟ್ಟಿ ತಕ್ಕ ಅಲ್ಲಿಗೆ ಹೋಗ್ಬೇಕು ಅಂದರೆ ವೆರಿಫಿಕೇಷನ್ಗೆ. ಇವ್ರು ಪ್ರೀಮಿಯರ್ ಫ್ಯಾಕ್ಟ್ರಿ ಟಿಶ್ಯೂ ಗೈಸ್. ಇವ್ರದ್ದೇ ಪ್ರೀಮಿಯರ್ ಫ್ಯಾಕ್ಟ್ರಿ. ಇವನೇ ಓನರ್ ಅದಕ್ಕೆ. ಏನಕ್ಕೆ ಅವನ ಸಂಘಕ್ಕೆ ಹೋಯ್ತಾರ ನೀನು? ಯಾರ ಸಂಘಕ್ಕೆ? ಮೊತ್ತ ಮುಚ್ಕತ್ತವ. ಯಾಕೆ ಅಂದ್ರೆ ಅವಾಗ ನಿಮ್ಮ ಹಟ್ಟಿಲಿ ಏನ ಸಾರು ಅಂದ್ರೆ ಅದೇ ಭಾರತಿ ಅದೇ ಸುಂದರಿ ತಿಂದಾಗ ಇತ್ತಲ್ಲಿ ಕೆಲಸ ಮಾಡ್ತಾವೆ. ಇವ್ರ ಅಪ್ಪ ವಯಸ್ಸಾಗದೆ ಹೆಚ್ಚು ಕಮ್ಮಿ ಒಂದು 70 ವರ್ಷ ಆಗಿಲ್ವಂತೆ. 75 ಅಂತೆ ಗೈಸ್ ಇವ್ರ ಅಪ್ಪನಿಗೆ. ಆ ಪಾಪ ವಯ್ಯ ಹೋಗಿ ಇತ್ಲಲ್ಲಿ ಜಿಗ್ಲೆಲ್ಲ ಕಿತ್ತು ಮರ ಎಲ್ಲ ತೆರೆದು ಎಲ್ಲ ಮಾಡ್ತಾವೆ. ಇವ ಸ್ವಾತಿ ಮಾಡ್ತಾವೆ. ಗಾಡಿ ಸಿಕ್ತು ಅಂದ್ಬಿಟ್ಟು ಎತ್ತಿನ ಗಾಡಿಯಲ್ಲಿ ನಮ್ಮನ್ನ ಬಿಟ್ಬಿಟ್ಟು ನನ್ನ ಮಗ ಗಾಡಿ ಎತ್ಕೊಂಡ ನೋಡಿ ಬಂದಿಲ್ಲಿ ನಿಂತ್ಕಕ್ಕೆ ಬಂದು ಹಬ್ಬ ಪಡಿ ನಿಂತವನೆ. ಅಯ್ಯೋ ದೇವ ಏನ್ ಹೇಳ್ಕೊಂಡಿ ಸಾಯೋದ್ರೊಳಗೆ ಒಮ್ಮೆ ನೋಡು ಜೋಗ ಗುಂಡಿ. ನಾನು ನಿಮ್ಮವನು ನಿಮ್ಮ ಮನೆ ಮಗನು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೊಂದು ಮಗದೊಂದು ಹೊಸ ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮನೆ ಮಗ ಕೀರ್ತಿ ಗೈಸ್. ನೋಡಿ ಬೆಳಗ್ಗೆ ಇಷ್ಟೊತ್ತಿಗೆ ಎದ್ದು ನಮ್ಮ ಅಚ್ಚು ಪಾಪ ಹಣ್ಣು ತಗೊಂಡಿದ್ದೆ ನೆನ್ನೆ ನೇರಳೆಣ್ಣೆ. ಅದನ್ನು ಈಸ್ಕೊಂಡು ತಿನ್ಕೋತಾವನೆ. ಸಾಕ ಪಾಪ ಹಣ್ಣು? ಪಾಪ ಸಾಕ? ನೀನ್ ತಂದಿದ್ದಲ್ಲ, ನೀವು ತಂದಿದ್ದು. ಅವ್ರವ್ವ ಇದ್ರೆ ರೆಸ್ಪೆಕ್ಟು, ಅವ್ರವ್ವ ಇಲ್ಲ ಅಂದ್ರೆ ಅನ್ರೆಸ್ಪೆಕ್ಟು. ಯಾಕೆ ಬರುದಿಲ್ಲ? ಅದೇ ಹೇಳಿದ್ದು ಬತ್ತೆ. ಹೇಳ್ತಾನೆ. ಓಯ್ ಪಾಪ ಪಾಪ ಇಲ್ಲಿ ಬಾಯ್ ಮಾಡು ಮಾಮಂಗೆ. ಮಾಮ ಊರ್ಗೆ ಹೋಯ್ತದೆ. ಬರ್ತೀರಾ? ಗಾಂಧಿ ತಾತ ಮನೆಗೆ ಗೊತ್ತದೀನಿ. ಶನಿವಾರ ಬರ್ತೀರಾ ಗಾಡೀಲಿ? ಅವನು ಶನಿವಾರ ಬಿಟ್ಟಿನ ಯಾವಾರನು ಬರಲ್ಲ ಮಗ. ಶನಿವಾರ ಒಂದೇ ಗೈಸ್ ಅವನು ಬರೋದು. ಯಾವಾಗ ಹೋಯ್ತೀಯವ ನೀವು ಊರಿಗೆ? ಶನಿವಾರ ಹೋಯ್ತೀರಾ? ನಾನ್ ಬೇಡವ? ನಾನು ಬರ್ಲಾ? ಅಜ್ಜಿ ಅಜ್ಜಿನ ಪಾಪ ಅಜ್ಜಿ ಅಮ್ಮಮ್ಮ ಎಲ್ಲ ನೀವು ಬಸ್ಸಲ್ಲಿ ಬನ್ನಿ, ಅಮ್ಮ ನಾನು ಗಾಡಿಯಲ್ಲಿ ಹೋಯ್ತೀವಿ ಅಂತ. ನೀನು ಬಸ್ಸಲ್ಲಿ ಹೋಯ್ತಾ? ಗಾಡಿಲಿ ಹೋಮ ಅಂದಲ್ಲ. ಒಳ್ಳೆ ಬರ್ತದವ ಮಳೆ ಒಳೆ ಎಲ್ಲ ಕರಿಸಿ ಮಳೆ. ನಾವು ಪೆದ್ರು ಅವನು ಬುದ್ಧಿವಂತ ಮಳೆ ಅಂತ ನಾನಂದ್ರೆ ಇಲ್ಲ ಮಳೆ ಅಂತ ಅಂದಿಲ್ಲ. ಸರಿ ಪಾಪ ಆಯ್ತು ಬಾಯ್. ಬಾಯ್. ನೋಡಿ ನಮ್ಮ ಅಣ್ಣ ಏನು ಹೇಳ್ತಾನೆ ಹೇಳೋಣ. ಬಿಸ್ನೆಸ್ ಮಾಡೋ ನೀನು ಬಿಸ್ನೆಸ್ ಮಾಡ್ತಿದೆ, ಎಲ್ಲರೂ ಕಟ್ತಿದೆ. ನಾವೇನಪ್ಪ ಕಟ್ಮ? ನೀನ್ ತಿಂಗಳು ಸಂಬಳ ಕಣ ನೀನು. ನೀನ್ ಸಾವುಕಾರ ನೀನು. ದಿನ ಕಾಸು ನೋಡೋದು ಹೆಚ್ಚು. ಎಲ್ಲ ಮಾವಿನ ಹಣ್ಣು ಗಿಣ್ಣು ತಂದಿದೆ. ತಗೋ ಮಾವಿನ ಬೇಕಂದ್ರೆ. ಬೇಡ ಕಣ. ನಾವು ನಮ್ಮ ತಿನ್ಮೇಲ ಬೇಜಾರಾಗುತ್ತೆ. ಈ ಸಲ ತಿನ್ನಕ್ಕೆ ಬೇಜಾರು. ಮಾವಿನ ಹಣ್ಣೆ ಯಾಕೋ ಹಂಗೆ ಆಗೋದೆ. ನಮ್ಮ ಪ್ರೀಮಿಯರ್ ಫ್ಯಾಕ್ಟ್ರಿ ಟಿಶ್ಯೂ. ಇವ್ರು ಪ್ರೀಮಿಯರ್ ಫ್ಯಾಕ್ಟ್ರಿ ಟಿಶ್ಯೂ ಗೈಸ್. ಇವ್ರದ್ದೇ ಪ್ರೀಮಿಯರ್ ಫ್ಯಾಕ್ಟ್ರಿ. ಇವನೇ ಓನರ್ ಅದಕ್ಕೆ. ನಿಮ್ಮ ಮ್ಯಾನೇಜರು? ಇಲ್ಲ ಗೈಸ್.
ಓನ್ಲಿ ಆರ್ಡಿನರಿ ಕಾಮನ್ ಮ್ಯಾನ್ ಅಷ್ಟೇ ಇರೋದು. ಇವನ್ ಥರ ಸಾಫ್ಟ್ವೇರ್ ಅಲ್ಲ ನೋಡಿ. ಅದಕ್ಕೆ ಈಸಿ ಹೆಂಗ್ಬಿಟ್ಟಿದೆ ಈಸಿಯಾ. ನಾನು ತಿಂತೀನಿ ಸುಮ್ಮನೆ ನಿಂತಿರಿ ಬಿಡ. ಓಕೆ ನೀನು ಒಬ್ಬತ್ತ ಮೇಲೆ ಎಲ್ಲಿ ನೋಡಿಲಿ ಮೀಸಿ ಬಾ. ನಾನು ಹಂಗೆ ಬಿಡು, ನೀನು ಇಲ್ಲ ಸೇಫ್ ಬಿಡಿಸು ನೋಡ್ತೀನಿ ಹಾಕದಿದ್ರೆ ಸೇಫ್ ಬಿಡಿಸ್ತೀನಿ ಬಿಡಿಸ್ತೀನಿ ಬಿಡಿಸ್ತಾನೆ. ಅಲ್ಲೊಂದು ಕೂದಲು ಇಲ್ಲೊಂದು ಕೂದಲು ಬಿಡಿಸ್ತಾನೆ. ಬತ್ತವೇರು ನಮಗೂ ತಡ್ಕೋಬೇಕು ಅಲ್ಲಿ ಗಂಟ. ಏನು ಅಲ್ಲೊಂದು ಕೂದಲು ಇಲ್ಲೊಂದು ಕೂದಲು. Incoming voice call from Lakshmikant Banu. ಈಗ ಏನಕ್ಕೆ ಅವನ ಸಂಘಕ್ಕೆ ಹೋಯ್ತಾರೋ ನೀನು? ಯಾರು ಸಂಘಕ್ಕೆ? ಕಾಂತಿ ಲಕ್ಷ್ಮೀಕಾಂತ್ ತಿಥಿ ಕಡ್ಕೊಡಕ್ಕೆ ಹೋಗ್ತೇನೆ ಬಂದೆಯಾ? ಬನ್ನೂರು ಮತ್ತೆ ಬತಾವನಿ ಇರುವಂತ ಬಂದು ಇದು ಕೇತಪುರಕ್ಕೆ ಹೋಗ್ಬೇಕಾರೆ ಹೆಂಗಣಬೇಕು? ಬನ್ನೂರು ಮೇಲೆ ಹೋಗು ಹಿಂಗೆ ನಾಲ್ಕು ಒಳಗ ಡೈರೆಕ್ಟ್ ಇದೀಗ ಸಂತೆ ಮೇಳಕ್ಕೆ ಹೋಗೋಯ್ತಲ್ಲ. ಅಲ್ಲ ನಮ್ದು ಅದು ಸರ್ವಿಸ್ ಬಿಡಬೇಕು ಅಂತ ನಾನು ನಿನಗೆ ನೆನ್ನೆ ಫೋನ್ ಮಾಡಿದ್ವಿ. ನಿನಗೆ ಎರಡನೇ ಸಲ ಮನೆ ಮಾಡಿದ್ವಿ. ಅದು ಮರಗಳು ಮರ್ತಗತ್ತೆ ಮರ್ಕತ್ತೆ ಅಲ್ಲ ಮರ್ತಗತ್ತೆ ಅಲ್ಲ. ಮರ್ತಗತ್ತೆ ಅದ ನೋಡ್ಕಮ್ಮ. ಮೊದಲು ಮಾರಿ ಹಬ್ಬ ಅಂತ ಹೋಗಿದ್ದೆ ತಕೊಂಡು. ನಮ್ಮ ಮೈಸೂರಿಗೆ ಹೋಯ್ತಾ ಇರ್ತೀನಿ ಕಲ್ಲ ಅಂದ್ರೆ ನೀನು ತಕ್ಕೋಗಿ ಮಳಿಕೊಂಡು ನಾನು ಅಲ್ಲ ಹೆಲ್ಮೆಟ್ ಕೊಡು. ನೀನು ಹೆಲ್ಮೆಟ್ ತೀರ್ಸ್ಬಿಟ್ಟೆ. ಅದಕ್ಕೆ ನೀನು ಹೆಲ್ಮೆಟ್ ತಗೊಂಬಂದು ನನ್ನ ಹೆಲ್ಮೆಟ್ ಕೊಟ್ಟಿವಿ ನಿನಗೆ. ನೀನು ಆದ್ರೂ ಕೊಟ್ಬಿಟ್ಟು ನೀನ್ ಹೆಲ್ಮೆಟ್ ತಿರ್ಸಿರೋದಕ್ಕೆ ಯಾರು ತಿರ್ಸ್ತವ್ರು? ನಾನ್ ತಿರ್ಸಿರೋದಕ್ಕೆ ಕೊಟ್ಟಿವ್ನಿ ಅಂತ ಹೇಳ್ತಾ. ಕೊಟ್ಬಿಟ್ಟು ಯಾರು ತೆಗಿತು ಈಗ ಹೆಲ್ಮೆಟ್? ಮತ್ತೆ ಎಷ್ಟು ದಿನ ಆಯ್ತು? 15 ದಿನ. ಏನ್ ಮಗಳೇ ಈಗ ಒಂದು 15 ದಿನ ಆಯ್ತು ಇಸ್ಕೋಗಿ. ಬನ್ನೂರ್ಗೆ ಹೋಯ್ತು ನಿಕೋವ. ಈಗ ಒಂದು 15 ದಿನ ಆಯ್ತು ಇಸ್ಕೋಗಿ. ಮೊದ್ಲಿಂದ 10 ದಿನದಿಂದ ಯಾರು ತಗೋಯ್ತು? 1 ತಿಂಗಳು 15 ದಿನ ಆಯ್ತಾ? ಹೋಗು 3 ತಿಂಗಳಾಯ್ತು ಕಣೆ. 6 ತಿಂಗಳಾಗೋಯ್ತು. ಅವನು ಕೆಲ ಬಿಡ್ಮ ಸಾಕ್ಷಿ ರಮೇಕನಾ ಕೇಳು. ರಮೇಕಾ ವಿಡಿಯೋ ಮಾಡ್ತಾರೆ ಬರ್ಬೇಕನೇ ರಮೇಕಾ. ಇದು ಅಕ್ಕ ಹೆಲ್ಮೆಟ್ ಇಸ್ಕೋಗಿ ಎಷ್ಟು ದಿನ ಆಯ್ತಕ್ಕ? ನಾನು ಇದು ಬಿಡ್ಬೇಕು ಶೋರೂಮ್ಗೆ ಅಂತ ನೀನ್ ಕೇಳ್ದಿ. ಏನಕ್ಕ ಹೋಯ್ತೀನಿ ನೀನು ಅದೇನೋ ಅಂತಾರಲ್ಲ ಅಷ್ಟೊಂದು ಆಯ್ತಾ? ಎಷ್ಟಾಗಿಲ್ಲ ಅನ್ಕತ್ತೀನಿ. ಗೈಸ್ ಗೈಸ್ ನಮ್ಮ ಮಗು ಬಂದಿದೆ ಗೈಸ್ ಬೆಂಗಳೂರಿಂದ. ನಮ್ಮ ಮಗು ಬಂದಿದೆ. ಮಗು ಬಂದಿದೆ ಗೈಸ್. ನಮ್ಮ ಮಗು ಮನುಷ್ಯ ನೀನ್ ತೋರ್ಸಲಕ್ಕ ಮುಚ್ಕೊ. ಮಗು 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 ಬಂದಿದೆ. ಅಲ್ಲೇ ಅಂತಿಲ್ಲ ಬಟ್ಟೆ ಹಾಕಿಲ್ಲ ಬಂದಿದ್ದಲ್ಲ. ನೆನೆ ಸೀಮಂತಕ್ಕೆ ಹೋಗಿದ್ದಲ್ಲ. ಈಗ ರೆಡಿಯಾಗಿ ಬಂದಿದೆ ಮತ್ತೆ ಎಲ್ಲೂ ಇಲ್ಲ. ಈಗ ಅದೇ ರಮೇಶ್ ಅಂತ 2,000 ದುಡ್ಡು ಸಿಕ್ಕದ? ಎಷ್ಟು? 7 ಯಾರ್ತು? ರಮೇಶ್ ಅಂತ ಸಿಗುತ್ತೆ. ಕಳಿಸ್ತೀನಿ ನಿಂಗೆ. ಎತ್ಕೊ ಬಂದ್ಯಾ? ಬಾ ಹೋಗಿ ಎತ್ಕೊಬರ ಮಾಡಿ. ಇಲ್ಲೇ ದುಡ್ಡು ಎತ್ಕೊಂಡ್ಬಿಡ್ತೀನಿ ನಿಂಗೆ. ಮೊತ್ತ ಮುಚ್ಕತ್ತವ. ಯಾಕೆ ಅಂದ್ರೆ ಅವಾಗ ನಿಮ್ಮ ಹೊಟ್ಟೆಲಿ ಏನ ಸಾರು ಅಂದ್ರೆ ಅದೇ ಬರುತ್ತೆ. ಅದೇ ಬರತಿ ಅದೇ ಸುಂದರಿ ತಿಂದಾಗ ಬಿಡಾಯ್ತು. ಕಟ್ ಮಾಡ್ಬೇಕಲ್ಲ ತೆಗಿಬಿಟ್ಟಿದೆ. ಕಟ್ ಮಾಡ್ಬೇಕಲ್ಲ. ಅದೇ ಬರತಿ ಅದೇ ಸುಂದರಿ ತೋರಿಸ ಮಕ್ಕಳ ಕೆಲಸ ಸೈಟ್ನ ಬಿಸಾಕ. ಅದ ಬರುತ್ತೆ ಅದೇ ಸುಂದರಿ. ಹಂಗೆ ಅಂತಿದ್ದು ಗೈಸ್. ಅದೇ ಬರತಿ ಅದೇ ಸುಂದರಿ ಅಂತ. ಕಾಸಿತ್ತು ಅಮ್ಮ. ಏನ್ ಕೊಡ್ಸಲ್ಲ ಬಂದ್ರೆ? ಜ್ಯೂಸ್ ಕೊಡ್ಸು. ನಾನೇ ಕೊಡ್ಬೇಕಾ? ನಾನು ಗಾಡಿ ತರದು ಅಂತಾನೆ ನಾನೇ ಜ್ಯೂಸ್ ಕೊಡ್ಸ್ಬೇಕಂತ ಅವನಿಗೆ. ಹೇಳತ್ತೆ ಮುಗಿಯತ್ತ ನೀವು ಬುದ್ಧಿ ಕಲೀಲಿ. ಅವ್ರ ಅಪ್ಪ ಇಷ್ಟೊತ್ತಂಗೆ ಹೋಗುದ್ನ. ನೆಟ್ಟ ಬುದ್ಧಿ ಕಲೀಲ. ನೀನ್ ಜೊತೆಲಿದ್ಕ ಬುದ್ಧಿ ಕಲ್ಸೋ ಅವನಿಗೆ. ಸುತ್ತನೆ ಸುಮ್ಮನೆ ಏನು ಮಾಡಲ್ಲ. ನಾ ಹುಲ್ ತಂದಿಲ್ಲ ಇವತ್ತು. ಇವತ್ತು ಹುಲ್ ತಂದಿಲ್ಲ. ನನ್ನ ಕೆಲ ಆನೇನು ಅಂದ್ಬಿಟ್ಟು ಹುಲ್ ತರಕೈತೀನಿ. ಇದನ್ನ ರಾಗಿ ಪಿಕ್ಕೈತಿಲ್ಲ ಅಂತ. ಎಲ್ಲಿತ್ತು? ಮನೇಲಿ ನಿಮ್ಮ ಅಪ್ಪ ಹೋಯ್ತಿದ್ನ. ಇವತ್ತು ಕೂದಿರಕಲ್ಲ ರೆಸ್ಟ್ ಕೊಟ್ಟಮ್ಮಿ ಇವತ್ತು. ಇತ್ಲಲ್ಲಿ ಕೆಲಸ ಮಾಡ್ತಾವೆ. ಇವ್ರ ಅಪ್ಪ ವಯಸ್ಸಾಗದೆ ಹೆಚ್ಚು ಕಮ್ಮಿ ಒಂದು 70 ವರ್ಷ ಆಗಿಲ್ವಂತೆ.
75 ಅಂತೆ ಗೈಸ್ ಇವ್ರ ಅಪ್ಪನಿಗೆ. ಆ ಪಾಪ ವಯ್ಯ ಹೋಗಿ ಹಿತ್ಲಲ್ಲಿ ಜಿಗ್ಲೆಲ್ಲ ಕಿತ್ತು ಮರ ಎಲ್ಲ ತೆಗೆದು ಎಲ್ಲ ಮಾಡ್ತಾವನೆ. ಇವ ಸ್ವಾತಿ ಮಾಡ್ತಾವನೆ. ಹೇಳಮ್ಮ ನೀನು ಅಂತ ಇಟ್ಕೊಂಡು ಮಾಡ್ತಾನೆ ಅಂತ ಇಟ್ಟು ಮಾಡ್ತಾನೆ ಹಂಗಲ್ಲಿ ಅವ ನಿಮ್ ತೀರ್ಸಿಲ್ವಾ? ನೀರ್ ತೀರ್ಸಿಲ್ವ? ಏನೋ ತೀರ್ಸಿಲ್ವ? ಅದೇ ಅವ್ರವ ಅಂದ ನೀ ಆಲನ್ ಡೈರಿ ಗೌರ್ಮೆಂಟ್ ಸಂಬಳಕ್ಕೆ ಸೇರ್ಕೊಂಡ್ಮೇಲೆ ನಮ್ ನೋಡ್ಕತೇನೆ ಇಲ್ವಲ್ಲ ಅಂತ ಅವ್ರವ. ಏನಂಡಿ ಊಟ ಮನವ ನಿಂಗೊಂದು ಒಟ್ಟು ಮನವ ಹಲೋ ಎಕ್ಸ್ಕ್ಯೂಸ್ ಮೀ ತೆಳತೈತೆ ಆಗಲ್ಲ ಏಯ್ ಆಗೋಗದ ಇದು 2000 ಏಯ್ ಎಣ್ಣಾಗದ ಆಗದ ಹಿಂಗೆ ಬಿಲ್ಲ ಗೊತ್ತಾಗ್ಲ್ವಾ ಮುದೆ ಗಮ್ಮಂತದೆ ಆಗಿಲ್ಲ ಅಂತಾನೆ. ನಿಮ್ಮಲ್ಲ ಸ್ವಲ್ಪ 108 ಫೋನ್ ಮಾಡು 108ಕ್ಕೆ ಬೇಡ ದರ್ಶ 112 ಮಾಡ್ಬಿಡ್ನು ಪಾಲಿಸ್ಗೆ. 108ಕ್ಕೆ ಬಂದ್ಬಿಟ್ಟು ಇಲ್ಲೊಬ್ರು ಬರ್ಸ್ರಿಗೆ ಒಟ್ನ ಬಂದ್ಬಿಟ್ಟದೆ ಬನ್ನಿ ಅವ್ರು ಅವಾಗ ಇರ್ತಾರೆ ನಗು ಮಗು ಮಾಡಿ ನಾವು ನನ್ನ ಮಗನೇ ವಿಡಿಯೋ ಆಯ್ತಾರದು ಆಮೇಲೆ ಗೊತ್ತಾಯ್ತು ನೀನೇನೇ ಮಾಡೋದು ಅದೇ ಬರುತ್ತೆ ಅದೇ ಸುಂದರಿ ಡೈರಿಗೆ ಬರ್ಕ ಮಡಿಕೊಂಡು ಯಾರ್ಯಾರು ಏನೇನು ಅಂತಾರ ಅವ್ರು ರಿಪೀಟ್ ಮಾಡ್ತಾ ಇರ್ಬೇಕದ. ನಾವ್ ಅಲ್ಲೇ ಕೌಂಟ್ರ್ ಕೊಡ್ತೀವಿ ಅವನಿಗೆ ಕೊಡುಗಂಟ ಬಿಡ್ಬೇಡ. ಕಟ್ಕೊಂಬೋದು ಈಗ ಗೊತ್ತಾಯ್ತ. ನಮ್ಗೆ ಗೊತ್ತು ಏನ್ ಮಾಡ್ಬೇಕು ಅಂತ. ಅಲ್ಲಿ ನೋಡು ನೀ ಕಟ್ಕೊಂಡ್ ಅವ ಹೆಂಗಿದ್ದ ಚೆನ್ನಾಗಿ ಅವನ ನಿಂದು ಗೊತ್ತಾ ಟೈಮು ನಾವ್ ತಲೆ ಕೆಡ್ಸ್ಕೊಳಲ್ಲ ಏನಂತ ಗೊತ್ತಾ? ಯಾವ್ದಕ್ಕೂ ತಲೆ ಕೆಡ್ಸ್ಕೊಳಲ್ಲ. ಕೊಡ್ತೀನಿ ಮನೊಳಗ್ ಬಂದೈತೆ ಈ ಅಣ್ಣ ಏನಣ್ಣ ಏನು ಹಿಂಗ್ ಬತ್ತೆ ಇರುತ್ತಲ್ಲ ಮದುವೆಗಿದ್ವು ಆಗಲು ಈಗ ಅಣ್ಣ ಅಂದ್ರ ನಿನ್ನ ನಾನು ರೂಮ್ ಒಳಗಿದ್ಕ ಏನಂತ ಗೊತ್ತಾ? ಆ ಮದುವೆಗೆ ಹಂಗೆ ಊದ್ ಕಳ್ಸೋ ಅಂತೀನಿ ನಾನು. ಅದೇ ನನ್ನ ಮಗ ಹೇಳೋದಕ್ಕೆ ಕೌಂಟ್ರ್ ಕೊಡ್ಬೇಕು ಇವತ್ತು ನೀನು. ಬೆಳಗ್ಗೆ ಬಂದು ಏನ್ ಕೊಡ್ಸಿ ಹೇಳ ಬರ್ತೀನಿ. ಜ್ಯೂಸ್ ಹಾ ಪರಿಮಳ ಜ್ಯೂಸ್ ಪರಿಮಳ ತೋ ಬಡ್ಡಿ ಚೆನ್ನಾಗಿ ರಾಗೋತ ನಡಿ ಚಿನ್ನು ಬಂದ ಕೇಳು ಬರ್ತಾರ ಅಂತ ಬರಲ್ಲ. ಗಾಡಿ ಮೇಲೆ ಕೂತ್ಕೋಕೆ ನಾ ಓಡಿಸ್ತೀನಿ. ಎತ್ಕಲೆ ಹೆಗ್ಗೆ ಮೇಲೆ ಕೂತ್ಕೊಬಿಡು ಕಾಣ್ತಾನಲ್ಲ ಕಾರ್ ಎತ್ಕೊಬರೋಣ. ಇವು ಹಳೆ ನೆನಪುಗಳು. ಮತ್ತೆ ನಾವ್ ಎಷ್ಟೇ ಲಕ್ಷ ಕೊಟ್ಟು ಗಾಡಿ ಕಾರು ತಗೊಂಡ್ರು ಎತ್ತಿನ ಗಾಡಿಲಿ ಹೋಗೋ ಮಜಾನೇ ಬೇರೆ ಅಲ್ಲಲ್ಲ. ಹೇಗೆ ಮೋನಿಸ ಫೋನ್ ಮಾಡಿದ್ಲು. ಈ ಕತೆ ಮ್ಯೂಸಿಕ್ ಹಾಕ್ತೀನಿ. ಅಲ್ಲಿ ದಾರಿಯಲ್ಲಿ ಏನದ ತಂಪು ಹೊತ್ತಿನಲ್ಲಿ ಒಂದು ವಿಡಿಯೋ ನೀನು ಮಾಡ್ಕೋ. ನಮ್ಮನ್ನ ಗಾಡಿ ಸಿಕ್ತು ಅಂದ್ಬಿಟ್ಟು ಎತ್ತಿನ ಗಾಡಿಯಲ್ಲಿ ನಮ್ಮನ್ನ ಬಿಟ್ಬಿಟ್ಟು ನನ್ನ ಮಗ ಗಾಡಿ ಎತ್ ಬಂದ ನೋಡಿ ಬಂದಿಲ್ಲ ನಿಂತ್ಕಕ್ಕೆ ಎತ್ತಾಕೋದು ಯಾವುದು ಗಾಡಿ ಸ್ಕೂಟರ್ ಸಿಕ್ತು ಅಂದ್ಬಿಟ್ಟು ಹತ್ತು ಬಂದ. ಈಗ ನೋಡ್ರಿ ನಮ್ಮ ಗಾಡಿನೇ ಬೇಕಾಯ್ತು. ಇಲ್ಲಿ ಬಂದು ಹಬ್ಬ ಪಡಿ ನಿಂತಂಗೆ ನಿಂತವನೆ. ಅಯ್ಯೋ ದೇವ ಏನೇನು ಕಂಡು ಸಾಯೋದ್ರೊಳಗೆ ಒಮ್ಮೆ ನೋಡು ಜೋಗ ಗುಂಡಿ. ಜೋಗ ಗುಂಡಿ ನೋಡಿದೇನಾ? ನೋಡಿಲ್ವಾ? ಬರ್ತೀಯ ಹೋಗೋಣ? ಹಾಂ 10,000 ಆಗುತ್ತೆ ಹೋಗಿ ಬರೋಕ್ಕೆ. ಫ್ಲೈಟಲ್ಲಿ ಹೋಗ್ಬೇಕು ಅಲ್ಲಿಗೆ. ಹಾಂ ಫ್ಲೈಟಲ್ಲಿ ವೀಸಾ ಪಾಸ್ಪೋರ್ಟ್ ಎಲ್ಲ ಮಾಡಿಸ್ಬೇಕು. ಹಾಂ ಪೊಲೀಸ್ ಬರ್ತಾರೆ ಅಡ್ಡಿ ತಕ್ಕ ಅಲ್ಲಿಗೆ ಹೋಗ್ಬೇಕು ಅಂದರೆ ವೆರಿಫಿಕೇಷನ್ಗೆ